ಎಷ್ಟಾಯಿತು? 5 ಕಪ್ಪು ಹಾಲು ಆದಂಗೆ ಆಯ್ತು ನಮಗೆ, ಗೊತ್ತಾಯ್ತಾ? 1 ಕಪ್ ರಾಗಿಗೆ 5 ಕಪ್ ಹಾಲು ಅಂತೇಳಿ ನೀವು ಲೆಕ್ಕ ಇಟ್ಕೊಳ್ಳಿ. ಅವಾಗ ನಿಮಗೆ ಚೆನ್ನಾಗಿ ಬರುತ್ತೆ, ಎಲ್ಲೂ ಕೆಟ್ಟೋಗೋದಿಲ್ಲ, ಏನೂ ಆಗೋದಿಲ್ಲ. ನಾನಿಲ್ಲಿ ಬೆಲ್ಲನೂ ಹಂಗೆ 1 ಕಪ್ ರಾಗಿ ನಾನಿಲ್ಲಿ ಹತ್ತತ್ರ 5 ಕಪ್ ಹಾಲಿಗೆ ಅಂತಲೇ ಇಟ್ಕೊಳ್ಳಿ. ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಇದು ತೀರಾ ಸಪ್ಪೆ ಇದ್ದರೆ ತಿನ್ನೋಕ್ಕಾಗೋದಿಲ್ಲ, ಸ್ವಲ್ಪ ಸಿಹಿ ಮುಂದಿದ್ರೇ ಚೆನ್ನಾಗಿ. ಆಮೇಲೆ ಇದು ಲಾಸ್ಟಿಗೆ ಅದ್ರ ಮೇಲೆ ಉದುರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕೊಬ್ಬರಿನೂ ಕೂಡ ಈಗಲೇ ತುರ್ಕೋತಾ ಇದ್ದೀನಿ. ಅದನ್ನು ಒಲೆ ಮೇಲೆ ಇಡೋದಕ್ಕೂ ಮುಂಚೆ ಇದನ್ನು ರೆಡಿ ಮಾಡ್ಕೊಂಬಿಡಿ. ಕೊಬ್ಬರಿ ತುರ್ಕೊಳ್ಳೋದಾಗಿರ್ಬೋದು. ಗಸಗಸೆನ ಸ್ವಲ್ಪ ಸ್ಟವ್ ಹಚ್ಚಿ ಬಾಣಲೆ ಬಿಸಿ ಮಾಡಿ ಆಮೇಲೆ ಆಫ್ ಮಾಡಿಬಿಟ್ಟು ಆ ಬಿಸಿಗೆ ಹಂಗೆ ಬಿಡಿ. ಅದೇ ಹಂಗೇ ಅದು ಸ್ವಲ್ಪ ಚೆನ್ನಾಗಿದಾಗುತ್ತೆ. ಅದನ್ನೇನು ಹಚ್ಚಿಬಿಟ್ಟು ಉರಿಬೇಕು ಅಂತೇನಿಲ್ಲ. ನೆಕ್ಸ್ಟ್ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ ನಾವಿಲ್ಲೇನು ಬೆಲ್ಲದ ನೀರು ಕರೆಸ್ಕೊಂಡಿರ್ತೀವಲ್ವ, ಆ ಕಸರು ಪಸರು ಇರುತ್ತೆ ಅಂತೇಳಿ ಅದನ್ನೊಂದು ಬಾಣಲಿಗೆ ಹಾಕ್ಬಿಟ್ಟು ಆಮೇಲೆ ಈ ಹಾಲನ್ನು ಅದಕ್ಕೆ ಹಾಕಿ. ಅದು ನಾನು ಇನ್ನು ಸ್ಟವ್ ಆನ್ ಮಾಡಿಲ್ಲ ನೋಡಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಏನು ರಾಗಿಯಿಂದ ಹಾಲು ತೊಗೊಂಡಿರ್ತೀವಲ್ವ ಆ ಹಾಲನ್ನು ಬಾಣಲೆಗೆ ಹಾಕ್ಬಿಟ್ಟು ಒಂದು ಸಲ ಈ ಥರ ಮಿಕ್ಸ್ ಮಾಡಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಹಾಕ್ಬಿಟ್ಟು ಒಂದು 2-3 ಸಲ ಹಿಂಗೆ ಮಿಕ್ಸ್ ಮಾಡ್ತಾಯಿರ್ರಿ. ಇದರಲ್ಲಿ ಏನಪ್ಪ ಅಂತಂದರೆ ಕೀಲ್ಸ ಮಾಡೋದ್ರಲ್ಲಿ ಮಿಕ್ಸ್ ಮಾಡೋದೇ ದೊಡ್ಡ ಟಾಸ್ಕ್ ಅಂತಂದರೆ ಆಯಿತು. ಆಮೇಲೆ ಏಲಕ್ಕಿ ಪುಡಿ ಕೂಡ ಈಗಲೇ ಹಾಕ್ತಾಯಿದ್ದೀನಿ, ನಿಮಗೆ ಬೇಕು ಅಂದರೆ ಲಾಸ್ಟಿಗೆ ಹಾಕ್ಕೋಬೋದು. ನಾನು ಏಲಕ್ಕಿ ಪುಡಿನ ತುಂಬ ನುಣ್ಣಗೆ ರುಬ್ಬಿಲ್ಲ, ನಾನು ಪುಡಿ ಮಾಡ್ಕೊಂಡಿಲ್ಲ, ಹಾಗೆ ಒಂದು 2-3 ಹೋಳಿಗೆ ಮಾಡಿ ಹಾಕಿದ್ದೀನಿ. ಯಾಕಂದರೆ ತಿನ್ನುವಾಗ ಬಾಯಿಗೆ ಸಿಕ್ಕರೆ ಅದೊಂಥರ ಚೆನ್ನಾಗಿರುತ್ತೆ ಅಂತೇಳಿ. ನೀವು ಬೇಕು ಅಂತಂದರೆ ನುಣ್ಣಗೆ ಪುಡಿ ಮಾಡಿ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ಕೆಲವರು ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಪುಡಿ ಮಾಡ್ತಾರೆ. ನಾನು ಮತ್ತೇನು ಸಕ್ಕರೆ ಹಾಕೋದು, ಬೆಲ್ಲನ ಯೂಸ್ ಮಾಡಿದ್ದೀವಲ್ಲ ಅಂತೇಳಿ ಹಾಕಿಲ್ಲ ನೋಡಿ. ಇದಾದಮೇಲೆ ಅದು ಏಲಕ್ಕಿ ಪುಡಿ ಹಾಕಿದ್ಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವು ಮಿಕ್ಸ್ ಮಾಡೋದು ನಿಲ್ಸಂಗೇ ಇಲ್ಲ. ಆಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಏನು ಮಾಡ್ತೀರಾ ಅಂತಂದರೆ ಸಿಮ್ಮಿಗಿಂತ ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ಟು ಆಮೇಲಿಂದ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡ್ತಾ ಏನಾಗುತ್ತೆ, ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಬಂದಾಗ ಏನಾಗುತ್ತಪ್ಪ ಅಂದರೆ ನೀವು ಸ್ವಲ್ಪ ಕಡಿಮೆ ನಿಧಾನ ಮಾಡ್ಬೋದು ಮಿಕ್ಸ್ ಮಾಡೋದನ್ನು. ಈಗ ಗಂಟಾಗೋದಿಲ್ಲ, ಈ ಒಂದು ಸ್ಟೇಜಲ್ಲಿ ಏನು ಗಂಟಾಗೋದಿಲ್ಲ. ಇಲ್ಲಿವರೆಗೂ ಮಾತ್ರ ನೀವು ಅದನ್ನು ಕೈ ಬಿಡದೆ ಗೂರು ಆಡ್ತಾನೇ ಇರಬೇಕು. ಇಲ್ಲ ಅಂತಂದರೆ ಗಂಟಾಗ್ಬಿಟ್ರೆ ತುಂಬ ಕಷ್ಟ. ಕೀಲ್ಸ ಮಾಡೋದ್ರಲ್ಲಿ ಇದೇ ಕಷ್ಟ ಅಂದರೆ ಇದೇ ತುಂಬ ಕಷ್ಟದ್ದು ಅಂದರೆ ಇದೇ ಗೂರಾಡ್ತಾ ಇರಬೇಕು, ಕಲಿಸ್ತಾ ಇರಬೇಕು ಈ ಥರ. ಇದೆಲ್ಲ ಚೆನ್ನಾಗಿ ಕುದ್ದು ಏನಾಗುತ್ತೆ, ನೀರಿನ ಅಂಶನೂ ಕಡಿಮೆ ಆಗುತ್ತೆ. ಆಮೇಲೆ ಅದು ಕಲರ್ ಕೂಡ ಇದಾಗುತ್ತೆ. ಇದು ಹದ ಹೇಗೆ ಗೊತ್ತಾಗುತ್ತಪ್ಪ ಅಂತಂದರೆ, ಒಂದು ನೀರಲ್ಲಿ ಹಾಕಿದರೆ ಅದು ಕದ್ರಿಕೊಂಡು ಹೋಗೋದಿಲ್ಲ, ಉಂಡೆ ಥರ ಬರುತ್ತೆ. ಅಥವಾ ನಾವು
ಅಥವಾ ಅದನ್ನು ಈ ಥರ ಈಗ ಮೇಲ್ಗಡೆಯಿಂದ ಕೆಳಗಡೆ ಎತ್ಬಿಟ್ಟು ಈ ಥರ ಹಿಂಗೆ ಹಾಕಿದಾಗ ಅದು ಬಾಣಲೆಗೆ ಬೀಳೋದಿಲ್ಲ. ಅದು ಏನು ಕೀಲ್ಸೋದೇನಿದೆ ಅದು ಕೆಳಗೆ ಬೀಳೋದಿಲ್ಲ, ಗಟ್ಟಿಯಾಗಿ ಹಂಗೆ ಚಮಚದಲ್ಲೇ ಇರುತ್ತೆ. ಆವಾಗ ಅದು ಹದ ಬಂದಿದೆ ಅಂತೇಳಿ. ಆವಾಗ ನೀವು ಮತ್ತೆ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ ಒಂದು 5ರಿಂದ ಒಂದು 10 ನಿಮಿಷ ಹಿಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಇದು ಮಿಕ್ಸ್ ಮಾಡ್ತಾ ಕೀಲ್ಸ ಅಂತಂದರೆ ಮಿಕ್ಸ್ ಮಾಡೋದೇ ದೊಡ್ಡ ವಿಚಾರ ಇದರಲ್ಲಿ. ಇನ್ನು ಇದಕ್ಕಿಂತ ಕಷ್ಟವಾದ್ದು ಏನೂ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಮಾಡಬೇಕಾದ್ರೆ. ಯಾಕಂದರೆ ಅದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಿರ್ಬೇಕು, ಇಲ್ಲಾಂದರೆ ಗಂಟೆ ಆಗಿಬಿಡುತ್ತೆ. ಅಂದರೆ ಫಸ್ಟ್ ಇದರಲ್ಲಿ ಈ ಹದ ಬಂದಮೇಲೆ ಏನು ತೊಂದರೆ ಇಲ್ಲ. 1 ನಿಮಿಷ 1 ನಿಮಿಷಕ್ಕೆ ಒಂದು ಸಲ ಈ ಥರ ಕೈ ಆಡಿಸ್ತಿದ್ರು ಸಾಕು. ಮೊದಲಿನ ಸ್ಟೇಜ್ ಏನಿದೆ ಅಲ್ಲಿವರೆಗೂ ತುಂಬ ಕಷ್ಟ ಕೀಲ್ಸ ಮಾಡೋದು. ಅದು ಬಿಟ್ಟರೆ ನೀವು 1 ಸಲ 2 ಸಲ ಮಾಡಿದ್ರಿ ಅಂತಂದರೆ ನೀವೇನು ಆರಾಮಾಗಿ ಎಡಗೈಗೆ ಮಾಡಿ ಬಿಸಾಕ್ತೀರ ಬಿಡಿ, ಅದೇನು ದೊಡ್ಡ ಟಾಸ್ಕ್ ಅಲ್ಲ. ಈಗ ನೀವು ಕಡಿಮೆ ಇದರಲ್ಲಿ ಬೇಕಾದ್ರೆ ನೀವು ಅರ್ಧ kg ರಾಗಿ ತೊಗೊಂಡ್ಬಿಟ್ಟು ನೀವು ಟ್ರೈ ಮಾಡಿ, ನಿಮಗೆ ಸಕ್ಸಸ್ ಆಯಿತು ಅಂದರೆ ಬೇಕಾದ್ರೆ ಆಮೇಲೆ ಕೂಡ 1 ಕಪ್ ರಾಗಿಯಿಂದ ಮಾಡ್ಬೋದು. ಈಗ ಅರ್ಧ ಕಪ್ ರಾಗಿ ತೊಗೊಂಡ್ಬಿಟ್ಟು ಹಾಲು ತೊಗೊಂಡು ಈ ಥರ ಮಾಡಿ, ಅರ್ಧ ಕಪ್ ಹಾಲಿಗೆ ಒಂದು 1/4 kg ಬೆಲ್ಲ ಹಾಕ್ಕೊಳ್ಳಿ. ನಿಮ್ಮ ಬೆಲ್ಲ ಸಪ್ಪೆ ತಿಂತಾರೆ ಮನೇಲಿ ಅಂದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ ಅಷ್ಟೇ. ನಿಮ್ಗೆ ಆಮೇಲೂ ಕೂಡ ಅದು ಹಾಲಿಗೆ ಬೆಲ್ಲ ಹಾಕಿದಾದ್ಮೇಲೆ ನಿಮಗೆ ಸ್ವೀಟ್ ನೋಡ್ಕೊಳ್ಳಿ. ಆವಾಗ ಕೂಡ ನಿಮಗೆ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಕಡಿಮೆ ಆಗಿದೆ ಅಂತಂದರೆ ಸ್ವಲ್ಪ ಕಡಿಮೆ, ಇನ್ನೂ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ಥರ ಇರುತ್ತೆ ನೋಡಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಲಾಸ್ಟಲ್ಲಿ ಈ ಥರ ಗಸಗಸೆ ಮತ್ತು ಕೊಬ್ಬರಿನ ಮೇಲೆ ಉದುರಿಸ್ಬಿಟ್ಟು ರಾತ್ರಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಬೆಳಗ್ಗೆ ಎದ್ದು ತಿಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಪೀಸ್ ಮಾಡಿಬಿಟ್ಟು ಇದನ್ನು ಯಾವಾಗಲೂ ರಾತ್ರಿ ಮಾಡಿ ಬೆಳಗ್ಗೆ ತಿನ್ನೋದು ವಾಡಿಕೆ, ಆಯಿತಾ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೆ ಬೇಕು ಅಂತಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಟ್ಟು ಕೂಡ ಪೀಸ್ ಕಟ್ ಮಾಡ್ಕೋಬೋದು, ಇನ್ಕೇಸ್ ಸ್ವಲ್ಪ ತಣ್ಣಗಿರೋದು ತಿನ್ನಬೇಕು ಅಂತಂದರೆ. ಯಾಕಂದರೆ ಜಾಸ್ತಿ ಬೇಸಿಗೆಯಲ್ಲಿ ಮಾಡ್ತಾರೆ, ತುಂಬ ತಂಪಿರುತ್ತೆ ಅಂತ. ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ಕೂಡ ಪೀಸ್ ಕಟ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ, ಏನೂ ತೊಂದರೆ ಇಲ್ಲ. ನೋಡಿ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಈಸಿಯಾಗಿ ಬರ್ತಾಯಿದೆ, ಏನೂ ಕೆಟ್ಟೋಗಿಲ್ಲ, ಏನೂ ಇದಾಗಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಅಡುಗೆನ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತಿಲ್ಲ. ಎಲ್ಲ ನಾವು ಕಲ್ತಿದ್ವಿ ಅಂತಂದರೆ ಕಲ್ತಿರೋ ವಿದ್ಯೆ ಯಾವತ್ತಾದರೂ ಒಂದು ನಮ್ಮ ಕೈ ಹಿಡಿಯುತ್ತೆ ಅಲ್ವಾ. ಸೊ ಹಾಗಾಗಿ ಅಡುಗೆ ಮಾಡೋದು ಬರೀ ಹೆಣ್ಮಕ್ಳ ಕೆಲಸ ಅಂತ ಹೇಳಿ ತಾತ್ಸಾರ ಮಾಡೋದು ಅದೆಲ್ಲ ಬೇಡ. ಅವಕಾಶ ಇದ್ದಾಗ ಕಲ್ತ್ಬಿಡಿ, ಅದು ಯಾವತ್ತಾದರೂ ಒಂದು ನಿಮಗೆ ಉಪಯೋಗ ಆಗೇ ಆಗುತ್ತೆ ಅಲ್ವಾ. ಎಲ್ಲರೂ ಅಡುಗೆ ಕಲ್ತಿರಬೇಕು. ಅಡುಗೆ ಕಲಿಯೋದ್ರಿಂದ ಏನು ಅಂತ ಅಪರಾಧ ಏನಲ್ಲ, ಅದು ನಮಗೆ ಉಪಯೋಗ ಆಗುತ್ತೆ ಅಷ್ಟೇ. ಈ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.